ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಷಯ ಅಂತ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಗಾಯ್ಸ್. ಆಮೇಲೆ ನಾನು ATMಗೆ ಹೋಗಿ ಸ್ವಲ್ಪ ಕ್ಯಾಶ್ ಡ್ರಾ ಮಾಡ್ಕೊಬಂದೆ ಗಾಯ್ಸ್. ಆಮೇಲೆ ನಾವು ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಹೋದೋ ಗಾಯ್ಸ್. SMVTಲಿ ನಾವು ಟ್ರೈನ್ ಬುಕ್ ಮಾಡಿದ್ದು ಗಾಯ್ಸ್. ಸೊ ನಾವು ಕೆಂಗೇರಿಯಿಂದ SMVTಗೆ ಮೆಟ್ರೋಲಿ ಹೋದೋ ಗಾಯ್ಸ್. ಮೆಟ್ರೋಲಿ ನಮಗೆ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ದೇ ನಿಂತ್ಕೊಂಡಿದ್ದೋ ಗೈಸ್. ಆಮೇಲೆ SMVTಲಿ ಇಳಿದು ಸಂಜು ನಾನು ಹೊರಟೋ ಗೈಸ್ ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ ಅಂತ. ರೈಲ್ವೆ ಸ್ಟೇಷನ್ ಮುಂದೆ ತಿಂಡಿ ಅಂಗಡಿ ಇತ್ತು ಗೈಸ್. ಅಲ್ಲಿ ಹೋಗಿ ತಿಂಡಿ ತಗೊಂಡು ನಾವು ರೈಲ್ವೆ ಸ್ಟೇಷನ್ ಒಳಗಡೆ ಬಂದು ಕೂತಿದ್ದೋ ಗೈಸ್. ಆಮೇಲೆ ಸಂಜು ಹತ್ರ ಆಯ್ ಮಾಡಿಸ್ದೆ ಗೈಸ್. ಮಂತ್ರಾಲಯಕ್ಕೆ ತಾನೇ ಹೋಗೋಕ್ಕಾಗಲ್ಲ, ದೇವ್ರು ಕರೆಸ್ಕೊಳ್ಳೋ ತನಕ ಅಂತಾರಲ್ಲ, ಆ ಥರ ನಾವು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ನಾವು ಹೋಗೋಕ್ಕಾಗಿರಲಿಲ್ಲ ಗೈಸ್. ದೇವ್ರು ಕರ್ಸ್ಕೊಂಡಿದ್ದಕ್ಕೆ ನಾವು ಈ ಸಲ ಹೋಗೋಕ್ಕಾಗಿದ್ದು ಗೈಸ್. ಆಮೇಲೆ ನಾವು ರೈಲ್ವೆ ಸ್ಟೇಷನ್ ಒಳಗೆ ಕೂತು ಬೋರ್ ಆಯಿತು ಅಂತ ಆಚೆ ಬಂದಿದ್ದ ಗೈಸ್. ರೈಲ್ವೆ ಸ್ಟೇಷನ್ ಅಂತೂ ತುಂಬ ದೊಡ್ಡದಾಗೈತೆ. ಆಮೇಲೆ ಹೊಟ್ಟೆ ಹಸಿತಿತ್ತು ಅಂತ ಊಟ ಮಾಡೋಣ ಅಂತ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರೋ ಹೋಟೆಲ್ಗೆ ಬಂದೋ ಗೈಸ್. ಅಲ್ಲೋಗಿ ವೆಜ್ ಥಾಲಿ ಆರ್ಡರ್ ಕೊಟ್ಟು ಇಸ್ಕೊಂಡು ಬಂದೆ ಗೈಸ್. ಊಟ ಚೆನ್ನಾಗಿತ್ತು ಗೈಸ್. ನಾವು ಅನ್ಕೊಬಂದು ಆಪೋಸಿಟ್ ಸೀಟ್ ಸಿಗಬಾರ್ದು ಅಂತ, ಆದರೆ ಆಪೋಸಿಟ್ ಸೀಟ್ ಕೂತ್ಕೊಳ್ಳೋರೇ ಸಿಕ್ತರು ಗೈಸ್. ಅವ್ರ ಫ್ಯಾಮಿಲಿ ಆಗಿದ್ದರಿಂದ ಅವರು ನೀವು ಅಲ್ಲಿ ಹೋಗ್ತೀರಾ ಇವ್ರು ಇಲ್ಲಿ ಬರಲಿ ಅಂತ ಅಂದರು. ಅದಕ್ಕೆ ನಾವು ಓಕೆ ಎಂದು ನಾವು ಬಂದುಬಿಟ್ಟೋ ಗೈಸ್. ನಾವು ಬುಕ್ ಮಾಡಿದ್ದು ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಬೇಗ ಟ್ರಾವೆಲ್ ಆಯಿತು ಗೈಸ್. ಏನು ಲೇಟ್ ಅನ್ನಿಸ್ಲಿಲ್ಲ. ಟ್ರೈನ್ ಇದ್ದಿದ್ದು SMVTಯಿಂದ 2:45ಗಿತ್ತು. ಅಲ್ಲಿಗೆ 7:30 ಅಷ್ಟರಲ್ಲಿ ಹೋಗಿದ್ದೋ ಗೈಸ್. ಆಮೇಲೆ ಸ್ವಲ್ಪ ಹೊತ್ತು ನಾನು ಸಂಜು ಮಾತಾಡ್ಕೊಂಡು ಕೂತಿದ್ದೋ ಗೈಸ್. ಮಾತಾಡ್ತಾ ಇರಬೇಕಾದ್ರೆ ಸ್ನ್ಯಾಕ್ಸ್ ಕೊಟ್ಟರು ಗೈಸ್. ಸ್ನ್ಯಾಕ್ಸ್ ಜೊತೆ ಹಂಗೆ ಟೀನೂ ಕೊಟ್ಟಿದ್ರು ಗೈಸ್. ಟ್ರೈನ್ ಅಂತೂ ಫುಲ್ ಕ್ಲೀನಾಗಿ ಮೈಂಟೈನ್ ಮಾಡಿದರು ಗೈಸ್. ಸ್ನ್ಯಾಕ್ಸ್ ಅದೇನೋ ಕೊಟ್ಟಿದ್ರು ಗೈಸ್, ನಂಗೆ ಗೊತ್ತಿಲ್ಲ. ಜ್ಯೂಸ್ ಮತ್ತು ಚಿಕ್ಕಿ ಕೊಟ್ಟಿದ್ರು ಗೈಸ್. ಆಚೆ ವೆದರ್ ಅಂತೂ ಸೂಪರಾಗಿತ್ತು ಗೈಸ್. ಒಳಗಡೆ ಫುಲ್ ಪೀಸಾಗಿ ಕೂತಿದ್ದು. ಅವ್ರು ಕೊಟ್ಟಿರೋ ಸ್ನ್ಯಾಕ್ಸ್ ಖಾಲಿ ಆಯಿತು ಅಂತ ನಾವು ತಂದಿರೋ ಸ್ನ್ಯಾಕ್ಸ್ನ ತಿಂತಾಯಿದ್ದೆ ಗೈಸ್. ನಾನಂತೂ ಅವನ್ನ ಫುಲ್ ರೇಕ್ಸ್ ಹಾಕ್ಬಿಟ್ಟೆ. ಅದೆಷ್ಟು ತಿಂತಿ ಅಂದ್ಕೊಂಡು ಗೈಸ್. ಹಂಗೂ ಅವ್ನು ಪಾಡ್ಕೊಂಡು ತಿಂತಾಯಿದ್ದ ಗೈಸ್. ಅದೆಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಿಲ್ಲ ಗೈಸ್. ಮಂತ್ರಾಲಯಮ್ಗಾಗಲೇ ನಾವು ರೀಚ್ ಆಗಿದ್ದು 7:30 ಅನಿಸುತ್ತೆ ನಾವು ರೀಚ್ ಆದಾಗ. ನಾವು ಬಂದು ರೈಲ್ವೆ ಸ್ಟೇಷನಿಂದ ಶೇರಿಂಗ್ ಆಟೋ ಹಿಡ್ಕೊಂಡು ಮಂತ್ರಾಲಯಂ ದೇವಸ್ಥಾನದ ಹತ್ರ ರೀಚ್ ಆದ ಗೈಸ್. ನಿಜಕ್ಕೂ ಅಲ್ಲಿ ಕೂತಿದ್ರೆ ಏನೋ ಒಂಥರ ನೆಮ್ಮದಿ ಸಿಗ್ತಾಯಿತ್ತು ಗೈಸ್. ಜೀವನದಲ್ಲಿ ಸಿಗದೇ ಇರೋ ನೆಮ್ಮದಿ. ಏನು ಯೋಚನೆ ಇಲ್ಲ, ಫುಲ್ಲು ನೆಮ್ಮದಿಯಾಗಿ ಕೂತಿದ್ದೋ ಗೈಸ್. ಅಲ್ಲಿಂದ ಬಂದು ಊಟ ಮಾಡೋಣ ಅಂತ ಊಟ ಮಾಡ್ಕೊಂಡು ಹೋದೋ ಗೈಸ್. ನಾವು ದೇವಸ್ಥಾನದ ಆಚೆನೆ ಮಲಗಿದ್ದೋ ಗೈಸ್. ಅಲ್ಲಿ ಹೇಳಿದ್ರು ಗೈಸ್ ಟೈಮ್ ಆಯಿತು ಎದ್ದು ಫ್ರೆಶ್ ಅಪ್ ಆಗಿ ಅಂತ. ಅಲ್ಲಿಂದ ನಾವು ಫ್ರೆಶ್ ಅಪ್ ಆಗಿ ಬಂದೋ ಗೈಸ್. ಅಲ್ಲಿ ಒಂದು ಅಂಗಡಿಲಿ ಬ್ಯಾಗ್ ಇಲ್ಲೇ ಇಟ್ಬಿಟ್ಟು ಹೋಗಿ ದರ್ಶನ ಮಾಡ್ಕೊಬನ್ನಿ ಅಂತ ಅಂದರು ಗೈಸ್. ಅಲ್ಲೋಗಿ ಬ್ಯಾಗ್ ಇಟ್ಬಿಟ್ಟು ಬಂದು ನಾವು ದರ್ಶನ ಮಾಡೋಣ ಅಂತ ಬಂದೋ ಗೈಸ್. ದೇವಸ್ಥಾನಕ್ಕೆ ಹೋಗೋ ದಾರಿಲಿ ಒಂದು ಚಿಕ್ಕ ಹುಡುಗನ ಹತ್ರ ನಾವು ಹಾಕಿಸ್ಕೊಂಡೆ ಗೈಸ್. ಅಲ್ಲಿಂದ ಬಂದು ಮಂಚಾಲಮ್ಮ ತಾಯಿ ದರ್ಶನ ಮಾಡಿಕೊಂಡು ರಾಯರ ದರ್ಶನಕ್ಕೆ ಹೊರಟೋ ಗೈಸ್. ಏನು ಅಷ್ಟು ಕ್ಯೂ ಇರಲಿಲ್ಲ ಗೈಸ್. ಆರಾಮಾಗಿ ನಾವು ನಡ್ಕೋಬೋದೋ ಗೈಸ್. ನಮ್ಮ ಅದೃಷ್ಟಕ್ಕೆ ಅಷ್ಟು ಜನ ಇರಲಿಲ್ಲ ಗೈಸ್. ಫುಲ್ ನೆಮ್ಮದಿ ದರ್ಶನ ಮಾಡ್ಕೊಬಂದು ಫುಲ್ ಜನ ಇದ್ದರು, ಆ ಥರ ಏನೂ ಇರಲಿಲ್ಲ. ಆಮೇಲೆ ರಾಯರ ದರ್ಶನ ಮಾಡ್ಕೊಂಡು ಬಂದು ಹೆಜ್ಜೆ ನಮಸ್ಕಾರ ಹಾಕೋಣ ಅಂತ ಹೆಜ್ಜೆ ನಮಸ್ಕಾರ ಆಗ್ತಾಯಿದೆ ಗೈಸ್. ಅಲ್ಲಿ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಾದ್ಮೇಲೆ ಇಲ್ಲಿ ಆಚೆ ಬಂದು ತೀರ್ಥ ಇಸ್ಕೊಂಡೋ ಗೈಸ್. ಅದೇ ಕ್ಯೂ ಅಲ್ಲಿ ಅಕ್ಷತೆ ಕೊಡ್ತಾಯಿದ್ರು ಗೈಸ್. ಅದೇ ಕ್ಯೂ ಅಲ್ಲಿ ಹೋಗಿ ಅಕ್ಷತೆ ಇಸ್ಕೊಂಡೋ ಗೈಸ್. ಅಕ್ಷತೆನ 2 ಕಾಳು ತಲೆ ಮೇಲೆ ಇಟ್ಟು 2 ಕಾಳು ತಿಂದು ಇನ್ನು ಮಿಕ್ಕಿದ್ನ ಮನೆಗೆ ಎತ್ಕೋಗೋಣ ಅಂತ ಎತ್ಕೊಂಡೆ ಗೈಸ್. ಅಲ್ಲಿ ಎಲ್ಲ ರಾಯರಿದ್ದಾರೆ ಅಂತ ಹಾಕಿಸ್ಕೊತಿದ್ರು ಅಂತ ನನಗೂ ಬೇಕು ಅಂದ್ಬಿಟ್ಟು ನಾನು ಹಾಕಿಸ್ಕೊಂಡೆ ಗೈಸ್ ರಾಯರಿದ್ದಾರೆ ಅಂತ. ಆಮೇಲೆ ನಾವಿಬ್ಬರು ದೇವಸ್ಥಾನದ ಮುಂದಿಗೆ ಬಂದು ಒಂದೆರಡು ವಿಡಿಯೋ 1-2 ಫೋಟೋ ತಗೊಂಡು ಎಲ್ಲ ದೇವಸ್ಥಾನಗಳನ್ನ ನೋಡೋಕೆ ಹೋಗೋಣ ಅಂತ ಆಟೋ ಹತ್ರ ಹೋದೋ ಗೈಸ್. ಗುರು ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು ರಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿ. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದರೆ ಇಲ್ಲಿ ಆಟೋದವರು ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಮೇಡಮ್, ಯಾರೂ ಇಲ್ಲ, ಇನ್ನು ಜನ ಬರಬೇಕು ಅಂತ ಅಂದರು. ಅದಕ್ಕೆ ನಾವು ಲೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ತಿಂಡಿ ಮಾಡ್ಕೊಂಬರೋಣ ಅಂತ ತಿಂಡಿ ಮಾಡೋಕ್ಕೆ ಹೋದೋ ಗೈಸ್. ಅಲ್ಲೇ ಹತ್ರದಲ್ಲಿ ಒಂದು ಹೋಟ್ಲಿತ್ತು, ಅಲ್ಲಿ ಅವನ ಬಾತು ನಾನು ಇಡ್ಲಿ ತಿನ್ಕೊಂಡು ಬಂದೋ ಗೈಸ್. ಆಮೇಲೆ ಹಿಂದಗಡೆ ನಾವು ಕೂತ್ಕೊಂಡು ಹೊರಟೋ ಗೈಸ್. ನಾವು ಅಲ್ಲಿಂದ ಫಸ್ಟ್ ಬಂದಿದ್ದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಗೈಸ್.
ಆಮೇಲಿಂದ ನಾವು ಒಳಗಡೆ ದರ್ಶನ ಮಾಡೋಣ ಅಂತ ಹೊರಟೋ ಗೈಸ್. ತುಂಬ ಎತ್ತರವಾಗಿರೋ ವಿಗ್ರಹ ಕೆತ್ತಿದ್ದಾರೆ ಗೈಸ್, ತುಂಬ ಚೆನ್ನಾಗೈತೆ ನೋಡೋಕ್ಕೆ. ಅಲ್ಲಿಂದ ನಾವು ಸೇತುವೆಯನ್ನು ದಾಟ್ಕೊಂಡು ಹೋಗ್ತಾ ಇದ್ದೇವೆ ಗೈಸ್. ನಾವು ಸೇತುವೆ ದಾಟಿ ಒಂದು 2-3 ಕಿಲೋಮೀಟ್ರ್ ಹೋದ್ಮೇಲೆ ಕರ್ನಾಟಕ ಗೈಸ್. ಏನು ತುಂಬ ದೂರ ಇಲ್ಲ ಮಂತ್ರಾಲಯ, ಕರ್ನಾಟಕ ಬಾರ್ಡ್ರು ಮಂತ್ರಾಲಯ ಗೈಸ್. ಆಮೇಲಿಂದ ನಾವು ಕರ್ನಾಟಕದ ಒಳಗಡೆ ಎಂಟ್ರಿ ಆದೋ ಗೈಸ್. ಅಲ್ಲಿಂದ ಬಂದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದೋ ಗೈಸ್. ಪಂಚಮುಖಿ ಆಂಜನೇಯ ದೇವಸ್ಥಾನದಿಂದ ಹಿಂದೆ ಒಂದು ದೇವಸ್ಥಾನ ಇತ್ತು ಗೈಸ್. ಅಲ್ಲಿ ಹೋಗುವಾಗ ತುಂಬ ಬಿಸಿಲು ಅಂತ ಅವನ ಟವಲ್ನೇ ಅವನು ಛತ್ರಿ ಮಾಡ್ಕೊಂಡಿದ್ದ ಗೈಸ್. ಅಲ್ಲಿ ದೇವಸ್ಥಾನದ ಹತ್ರ ಮನೆ ಕಟ್ಟೋದ್ರೆ ಕಲ್ಲಲ್ಲಿ ನಾವು ಮನೆ ಕಟ್ತೀವಿ ಅಂದ್ಬಿಟ್ಟು ಸಂಜು ಮನೆ ಕಟ್ತಾ ಇದ್ದ ಗೈಸ್. ಇವ್ರನ್ನ ತುಂಬ ವಿಡಿಯೋದಲ್ಲಿ ನೋಡಿರ್ತೀರ, ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ ಗೈಸ್. ಯಾರು ಕೆತ್ತಿರೋದಲ್ಲ ಒಡಮರ್ದಂತ ಲಕ್ಷ್ಮೀ ಯಾರು ಮನೆಯವರು ಅಮ್ಮ ಬನ್ನಿ. ಅಭಿಷೇಕ್ ಮಾಡಿಟ್ಟು ರಮಣ ಹತ್ರ ಅದೇ ಹೇಳ್ರಿ ಮೇಡಮ್, ಕೇಳಿಸ್ಕೊಳ್ಳಿ. ಅಲ್ಲಿಂದ ನಾವು ರಾಯರ ವಾಸಸ್ಥಳಕ್ಕೆ ಬಂದೋ ಗೈಸ್. ಅಲ್ಲಿಂದ ಬಂದು ಮಂತ್ರಾಲಯದಲ್ಲಿ ಪ್ರಸಾದ ತಿನ್ಕೊಂಡು ನಾವು ಕೂತಿದ್ದೋ ಗೈಸ್. ವಿಡಿಯೋ ಮಾಡೋಕ್ಕಾಗಲಿಲ್ಲ ಪ್ರಸಾದದೆಲ್ಲ. ಆಮೇಲೆ ಮಂತ್ರಾಲಯದಿಂದ ಹೊರಟೋ ಗೈಸ್ ಊಟ ಮಾಡಿಕೊಂಡು. ಮಂತ್ರಾಲಯದ ವ್ಲಾಗ್ ಇಷ್ಟ ಆಗಿತ್ತು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.